ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ಮೈ ಡಿಯರ್ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್, I have already uploaded MCQs on 3 chapters, first 3 chapters for your unit test 1. ಇದು ಎಕ್ಸ್ಟ್ರಾ ಅಂದ್ಕೊಳ್ಳಿ, ಯಾಕಂದರೆ ಕೆಲವೊಂದು ಕಾಲೇಜುಗಳಲ್ಲಿ ಅವರಿಗೆ ಏನಂತೀರ ತಾವುಗಳು 4 ಪಾಠ ಕೊಟ್ಬಿಟ್ರೆ ಆಮೇಲೆ ನೀವು ನನಗೆ ಸರ್ 4th ಚಾಪ್ಟರ್ ಬೇಕು ಅಂತ ಹೇಳ್ತೀರಾ. ದೀಸ್ ಕ್ವಶನ್ಸ್, ದೀಸ್ MCQs ಆರ್ ಫ್ರಮ್ ಯುವರ್ ಕ್ವಶನ್ ಬ್ಯಾಂಕ್. ಓಕೆ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ ಇನ್ ದ ಫಾರೆಸ್ಟ್ ಬೈ ವಂದನ ಶಿವ. Question number 1, MCQs, multiple choice questions. One of the dramatic Chipko action took place in Adwani village in the year dash ಅಂತ ಇದೆ. ಅದ್ವಾನಿ ಅನ್ನುವಂಥದ್ದು ಒಂದು ವಿಲೇಜಿನ ಹೆಸರು, ಆಯಿತಾ. ಇನ್ 1973, ದಟ್ ಈಸ್ ದಿ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಇಲ್ಲೇನು ನಾವು ಅದು ಇದು ಮಾತಾಡುವ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಡೀಲ್ ಇದು. ವಂದನಾ ಶಿವಾಸ್ ಫಾದರ್ ವಾಸ್ ಎ ಡ್ಯಾಶ್ ಅಂತ ಇದೆ. ಅವರೊಬ್ಬ ಫಾರೆಸ್ಟ್ ಆಫೀಸರ್ ಆಗಿದ್ದರು. ಅದನ್ನು ಆಪ್ಷನ್ ಬಿಗೆ ನಾವು ಹೋಗ್ಬೋದು, ಫಾರೆಸ್ಟ್ ಕನ್ಸರ್ವೇಟರ್ ಅಂತ. ಕ್ಲಿಯರ್? ವೆರಿ ಗುಡ್. ಕ್ವಶನ್ ನಂಬರ್ 3, the women of Adwani village held up lighted lanterns in broad daylight in Vandana Shiva's article because dash ಅಂತ ಇದೆ. ಅವರು ಪ್ರೊಟೆಸ್ಟನ್ನು ಮಾಡ್ತಾಯಿದ್ದಾರೆ. ಆ ಸಮಯದಲ್ಲಿ ಅವರು ಏನಂತೀರ ಲಾಟಿನ್ಗಳನ್ನು ಹಿಡ್ಕೊಂಡು ಬಂದಿರ್ತಾರೆ. ಹಾಗಿದ್ರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 3ಕ್ಕೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಟು ಮಾಕ್ ದಿ ಇಗ್ನೋರೆನ್ಸ್ ಆಫ್ ಫಾರೆಸ್ಟ್ ಅಫಿಷಿಯಲ್ಸ್ ಅಂತ. ಆ ಸಮಯದಲ್ಲಿ ಫಾರೆಸ್ಟ್ ಅಫಿಷಿಯಲ್ಸ್ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದರೆ, ವೈ ದೀಸ್ ವಿಮೆನ್ ಆಫ್ ಅದ್ವಾನಿ ವಿಲೇಜ್ ಕೇಮ್ ಫಾರ್ವರ್ಡ್ ಅಂತ ಹೇಳಿದರೆ, ರೀಸನ್ ಓಕೆ ಟು ಪ್ರೊಟೆಸ್ಟ್ ಅಂತ, ರೀಸನ್ ಟು ಸೇವ್ ದ ಟ್ರೀಸ್ ಅಂತ, ರೀಸನ್ ಟು ಹಗ್ ದ ಟ್ರೀಸ್ ಅಂತ, ಆಯಿತಾ. ಅದನ್ನು ಕಾಪಾಡಲಿಕ್ಕೋಸ್ಕರ ಬಂದಿರ್ತಾರೆ. ರೈಟ್ ಆನ್ಸರ್ ಈಸ್ ಹಿಯರ್ ಏನಂತೀರ ತಾವುಗಳು, ದಿಸ್ ಒನ್. ವಿಚ್ ಒನ್? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ವಂದನಾ ಶಿವ ಸ್ಟಾರ್ಟೆಡ್ ಡ್ಯಾಶ್ ಮೂಮೆಂಟ್ ಅಂತ ಇದೆ. ಬಹಳ ಅಂದರೆ ಬಹಳ ಈಸಿ. ವಂದನಾ ಶಿವ ಸ್ಟಾರ್ಟೆಡ್ ಡ್ಯಾಶ್ ಮೂಮೆಂಟ್. ವಂದನಾ ಶಿವ ಸ್ಟಾರ್ಟೆಡ್ ನವಧನ್ಯ ಮೂಮೆಂಟ್ ಅಂತ ಸ್ಟಾರ್ಟನ್ನು ಯಾರು ಮಾಡ್ತಾರೆ? ವಂದನಾ ಶಿವ ಅವರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಟು ಸೇವ್ ದಿ ಸೀಡ್ಸ್ ಅಂತ, ಟು ಪ್ರೊಟೆಕ್ಟ್ ದಿ ಸೀಡ್ಸ್ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 5, ಕಂಪ್ಲೀಟ್ ದಿ ಅನಲಾಗ್ ಅಂತ ಇದೆ. ಕ್ವಶನ್ ನಂಬರ್ 5ರಲ್ಲಿ ಆಯಿತಾ ನೋಡಿ, ಇದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತೇರಾ ನುಲ್ಲಿಸ್ ಅಂತ ಹೇಳಿದರೆ, ನಲ್ ಅಂದರೆ ಎಂಟಿ ಅಂತ, ಹಾಗಾಗಿ ಅದರ ಉತ್ತರ ಎಂಟಿ ಲ್ಯಾಂಡ್ ಅಂತ. ತೇರಾ ಮ್ಯಾದ್ರೆ ಅಂದರೆ ಮದರ್ ಅಂತ, ಮದರ್ ಅರ್ತ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಬನ್ನಿ, ಹಾಗಿದ್ರೆ ಸರಿಯಾದ ಉತ್ತರ ಏನು? ಕ್ವಶನ್ ನಂಬರ್ 5ಗೆ ಮದರ್ ಅರ್ತ್. ಎಲ್ಲಿದೆಯಪ್ಪ ಮದರ್ ಅರ್ಥು? ಇದು ಯಾವುದು? ಕ್ವಶನ್ ನಂಬರ್ ಎ ಇದೆ ಅಲ್ವಾ, ಆಪ್ಷನ್ ಎ, ದಟ್ ಈಸ್ ದ ರೈಟ್ ಆನ್ಸರ್. ಬನ್ನಿ ಈಗ ಕ್ವಶನ್ ನಂಬರ್ 6ನ ಹೋಗೋಣ. ಕ್ವಶನ್ ನಂಬರ್ 6ಅಲ್ಲಿ ನಾವು ನೋಡೋದಾದರೆ, ಕಾರ್ಲಿನ್ ಕುಲುನಿನ್, ಫ್ರಾನ್ಸಿಸ್ ಬೆಕನ್, ಕಾರ್ಲಿನ್ ಮರ್ಚೆಂಟ್ ಅಂತ ಇದೆ, ಕಾರ್ಮ್ಯಾಕ್, ಆಯಿತಾ. ಹಾಗಿದ್ರೆ ಇದನ್ನು ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತಾ ಹೋಗೋಣ ಈಗ ನಾವು. ಬನ್ನಿ, ಕಾರ್ಮ್ಯಾಕ್ ಕುಲಿನಿನ್ ಇವರು ಒಬ್ಬ ಏನಂತೀರ ತಾವುಗಳು, ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಆಗಿರ್ತಾರೆ. ಇದು ಏನಂತೀವಿ ನಾವು, ರೇಸಿಸಮ್, ಆಯಿತಾ. ಅವರು ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಆಗಿರ್ತಾರೆ. ಫ್ರಾನ್ಸಿಸ್ ಬೆಕನ್ ಇವರು ಫಾದರ್ ಆಫ್ ಮಾಡ್ರನ್ ಸೈನ್ಸ್ ಅಂತ ಕರಿತೀವಿ. ಮರ್ಚೆಂಟ್ ಫಿಲಾಸಫರ್ ಆ್ಯಂಡ್ ಹಿಸ್ಟೋರಿಯನ್ ಅವರು, ಆಯಿತಾ. ಹಾಗಿದ್ರೆ ಸರಿಯಾದ ಉತ್ತರ ಹಿಯರ್ ದ ರೈಟ್ ಆನ್ಸರ್ ಈಸ್ ಫಾರ್ ಕ್ವಶನ್ ನಂಬರ್ 6, ದಟ್ ಈಸ್ ಆಪ್ಷನ್ ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಬಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಈಗ ನಾವು ಮುಂದ್ಗಡೆಗೆ ಹೋಗುವ. ಯಾವುದು? ಕ್ವಶನ್ ನಂಬರ್ 7, ಅಕಾರ್ಡಿಂಗ್ ಟು ವಂದನಾ ಶಿವ ಡ್ಯಾಶ್ ಈಸ್ ಶಿಫ್ಟ್ ಫ್ರಮ್ ಆಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್ ಅಂತ ಇದೆ. ಬಹಳ ಅಂದರೆ ಬಹಳ ಈಸಿ. ಏನು ನೋಡಿ, ಅಕಾರ್ಡಿಂಗ್ ಟು ವಂದನಾ ಶಿವ, ವಾಟ್ ಈಸ್ ಶಿಫ್ಟ್ ಫ್ರಮ್ ಆಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್? ದಟ್ ಈಸ್ ಅರ್ತ್ ಡೆಮೋಕ್ರಸಿ, ಆಯಿತಾ. ನೋಡಿ, ಅರ್ತ್ ಡೆಮೋಕ್ರಸಿ ಈಸ್ ದ ರೈಟ್ ಆನ್ಸರ್. ಇದನ್ನು ಎಲ್ಲ ಗಟ್ಟು ಹೊಡೆದ್ಬಿಡಬೇಕು, ಭಾಳ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡೋಣ. ದ ಕಂಟ್ರಿ ದಟ್ ರೆಕಗ್ನೈಸ್ಡ್ ದಿ ರೈಟ್ಸ್ ಆಫ್ ನೇಚರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಡ್ಯಾಶ್. ಯಾವ ದೇಶದಲ್ಲಿ ಅವರ ಒಂದು ಕಾನ್ಸ್ಟಿಟ್ಯೂಷನಲ್ಲಿಯೇ ಏನೇನು ಮಾಡಿದ್ದಾರೆ ಅಂತ ಹೇಳಿದರೆ, ಏನಂತೀರ ಸರ್ ಅದು,
ಅವರ ಕಾನ್ಸ್ಟಿಟ್ಯೂಷನಲ್ಲಿ ಈ ಪರಿಸರಕ್ಕೆ ಹಕ್ಕನ್ನು ಕೊಟ್ಟಿದ್ದಾರೆ. ಯಾರು ಅದನ್ನು ಇದು ಮಾಡುವ ಹಾಗಿಲ್ಲ. ಹೇಗೆ ರೈಟ್ಸ್ ಟು ಸ್ಪೀಕ್, ರೈಟ್ ಟು ವಾಕ್ ಅಂತ ನಮಗಿದೆಯೋ ಕಾನ್ಸ್ಟಿಟ್ಯೂಷನಲ್ಲಿ, ಹಾಗೆ ಅಲ್ಲಿ ರೈಟ್ಸ್ ಟು ನೇಚರ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 8, ದಟ್ ಈಸ್ ಯುಕೆಡಾರ್. ಯುಕೆಡಾರ್ ಇಸ್ ದ ರೈಟ್ ಆನ್ಸರ್. ವಿಚ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್? ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಈಗ ಕ್ವಶನ್ ನಂಬರ್ 9 ನೋಡ್ತಾ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ತಪೋವನ್ ಇದು ರವೀಂದ್ರನಾಥ್ ಟಾಗೂರ್ ಅವರ ಎಸ್ಸೆ ಆಗಿರುತ್ತೆ. ಎಲ್ಲಾದರೂ ಕೊಟ್ಟಿದ್ದಾರೆ ನೋಡಿ. ಹೇಗೆ ಮೂರನೇದಿದೆಯಲ್ವ ಅದು, ದಟ್ ಈಸ್ ದ ರೈಟ್ ಆನ್ಸರ್. ಎಲ್ಲಿದೆ? A3 B ಡಿನಲ್ಲಿದೆ. ಹಾಗಿದ್ರೆ ಎ ತಪ್ಪು, ಸಿ ತಪ್ಪು. ಕ್ಲಿಯರ್? ಬನ್ನಿ. ಮೋನೋಕಲ್ಚರ್ ಆಫ್ ದಿ ಮೈಂಡ್ ಇದು ವಂದನಾ ಶಿವರವರು ಬರೆದಂಥ ಪುಸ್ತಕದ ಹೆಸರು. ಎಲ್ಲಾದರೂ ಇದೆಯಾ? ಹಾಂ, ಇದೆ ನೋಡಿ. ಕರೆಕ್ಟ್, ಡೈರೆಕ್ಟಾಗಿ ಆನ್ಸರೇ ಕೊಟ್ಟುಬಿಟ್ಟಿದ್ದಾರೆ ಮಕ್ಕಳೇ. ಇಂತಹ ಕೆಲಸವನ್ನು ಮಾಡಿರ್ತಾರೆ. ನೀವು ಆ ಕಡೆಯಿಂದ ಈ ಕಡೆ ಗೆಸ್ಸಿಂಗು ಕೌಡಿ ಹಾಕ್ತಿರಲ್ವ, ಹಂಗಾಗಿ ಬಂದುಬಿಡ್ತೀರಾ, ಆಮೇಲೆ ಸಿಗತ್ತೆ ಚೊಂಬು ಕೈಗೆ. ಹಾಗಿದ್ರೆ ಸರಿಯಾದ ಉತ್ತರ ಏನಿಲ್ಲಿ? ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಡಿ ಆಗಿರುತ್ತೆ. ಕ್ಲಿಯರ್? ವೆರಿ ಗುಡ್. ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ದಿ ಕೋರ್ಸ್ ಅಟ್ ಅರ್ತ್ ಯೂನಿವರ್ಸಿಟಿನಲ್ಲಿ ನಡೆಯುತ್ತಿರುವಂತಹ ಕೋರ್ಸಿನ ಒಂದು ಹೆಸರು. ಹಾಗಿದ್ರೆ ಸರಿಯಾದ ಉತ್ತರ ಏನು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ. ಕ್ವಶನ್ ನಂಬರ್ 10, ಚೂಸ್ ದಿ ರೈಟ್ ಸೀಕ್ವೆನ್ಸ್ ಅಂತ ಇದೆ. ಇದನ್ನು ನಾವು ಕರೆಕ್ಟಾಗಿ ಓದಿದಾಗ ಮೊದಲು ವಂದನಾ ಶಿವರವರು ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವು ಪರಿಸರ ಅಂತ ಕರಿತೀವಿ. ಅದೇ ಎಕಾಲಜಿಕಲ್ ಜರ್ನಿ. ಶಿ ಸ್ಟಾರ್ಟೆಡ್ ವೇರ್? ಹಿಮಾಲಯನ್ ಪ್ರದೇಶಗಳಲ್ಲಿ, ಹಿಮಾಲಯನ್ ರೀಜನ್ಗಳಲ್ಲಿ. ಶಿ ಟುಕ್ ಪಾರ್ಟ್ ಇನ್ ಚಿಪ್ಕೋ ಮೂಮೆಂಟ್. ಆ ಸಮಯದಲ್ಲಿ ಅವರು ಚಿಪ್ಕೋ ಮೂಮೆಂಟಿಂದ ಪ್ರೇರಿತ ಆಗ್ತಾರೆ. ಶಿ ವಾಸ್ ಇನ್ಸ್ಪೈರ್ಡ್ ಬೈ ದ ಚಿಪ್ಕೋ ಮೂಮೆಂಟ್. ನೆಕ್ಸ್ಟ್ ಸ್ಟಾರ್ಟೆಡ್ ನವಧನ್ಯ ಮೂಮೆಂಟ್. ನಂತರದಲ್ಲಿ ನವಧನ್ಯ ಫಾರ್ಮನ್ನು ಕಟ್ತಾರೆ. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ಹಾಗಿದ್ರೆ ಸರಿಯಾದ ಉತ್ತರ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಇದೆ ಅಲ್ವಾ? ದಟ್ ಈಸ್ ದಿ ರೈಟ್ ಆನ್ಸರ್. ವಿಚ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್? ಆಪ್ಷನ್ ಬಿ ಇದೆ ಅಲ್ವಾ? ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಏನಾದರೂ ಡೌಟ್ ಇದ್ದರೆ ತಾವುಗಳು ಕಮೆಂಟ್ ಮುಖಾಂತರ ಕೇಳಬಹುದಾಗಿದೆ. ಕ್ವಶನ್ ನಂಬರ್ 11 ಮೈ ಡಿಯರ್ ಚಿಲ್ಡ್ರನ್ ನೋಡಿ. ಟಾಗೂರ್ಸ್ ಎಸ್ಸೆ ಡ್ಯಾಶ್ ಸ್ಪೀಕ್ಸ್ ಆಫ್ ದಿ ರೋಲ್ ಆಫ್ ಫಾರೆಸ್ಟ್ ಇನ್ ಇಂಡಿಯನ್ ಸಿವಿಲೈಸೇಷನ್ ಅಂತ ಇದೆ. ಈಗ ತಾನೇ ನಾವು ಮ್ಯಾಚ್ ದ ಫಾಲೋಯಿಂಗಲ್ಲಿ ನೋಡಿದ್ವಿ. ಕ್ವಶನ್ ನಂಬರ್ 11ಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಆಗಿರುತ್ತೆ. ಕ್ಲಿಯರ್? ನೋ ಡೌಟ್. ವೆರಿ ಗುಡ್. ಕ್ವಶನ್ ನಂಬರ್ 12 ನೋಡೋಣ. ಅಕಾರ್ಡಿಂಗ್ ಟು ವಂದನಾ ಶಿವ, ಯೂನಿಟಿ ಇನ್ ಡೈವರ್ಸಿಟಿ ಈಸ್ ದಿ ಬೇಸಿಕ್ಸ್ ಆಫ್ ಬೋತ್ ಎಕಾಲಜಿಕಲ್ ಸಸ್ಟೈನಬಿಲಿಟಿ ಆ್ಯಂಡ್ ಡ್ಯಾಶ್ ಅಂತ ಇದೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ದಿ ಡೆಮೋಕ್ರಸಿ ಈಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್ ಕ್ವಶನ್ ನಂಬರ್ 13, ದ ಓನ್ಲಿ ಆನ್ಸರ್ ಟು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಈಸ್ ಡ್ಯಾಶ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಇದೆ. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕನ್ಸರ್ವೇಷನ್ ಅಂತ ಇದೆ ಅಲ್ವಾ? ದಟ್ ಈಸ್ ದ ರೈಟ್ ಆನ್ಸರ್. ಯಾವುದು? ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ಏನಾದರೂ ಡೌಟ್ ಇದ್ದಲ್ಲಿ ತಾವು ನಮಗೆ ಕಮೆಂಟನ್ನು ಮಾಡಿ ನಿಮ್ಮ ಉತ್ತರಗಳನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.